ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಏನಂದರೆ, ಶ್ರೀಮಂತ ಆಗಬೇಕು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕುಟುಂಬನೂ ಆಸೆ ಪಡುವಂಥದ್ದು ಶ್ರೀಮಂತರಾಗಿ ಬಾಳಿ ಬದುಕಬೇಕು, ಬಯಸಿದ್ದನ್ನೆಲ್ಲ ತಗೋಬೇಕು, ಅದ್ದೂರಿಯಾಗಿ ಜೀವನ ಮಾಡಬೇಕು ಅಂತ ಎಲ್ಲರೂ ಆಸೆ ಕನಸನ್ನು ಪ್ರತಿಯೊಬ್ಬರು ಕಂಡಿರ್ತಾರೆ. ಸೊ ಶ್ರೀಮಂತರಾಗಬೇಕು ಅಂತಂದರೆ ಬುದ್ಧಿವಂತಿಕೆ ಇರಬೇಕು, ಸತತ ಪ್ರಯತ್ನ ಇರಬೇಕು, ಅದೃಷ್ಟ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ಅದ್ರ ಜೊತೆಗೆ ಮನೆಯಲ್ಲಿ ವಾಸ್ತು ಕೂಡ ತುಂಬಾ ಮುಖ್ಯ ಆಗಿರಬೇಕು. ಸೊ ಹಾಗಾಗಿ ಈ ಕೆಲವೊಂದು ಶ್ರೀಮಂತರು ಯಾಕೆ ಶ್ರೀಮಂತರಾಗೇ ಇರ್ತಾರೆ, ಅವರು ಪಾಲಿಸುವಂಥ ಗುಟ್ಟುಗಳೇನು, ಅದನ್ನೆಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗಾದರೆ ಶ್ರೀಮಂತರ ಮನೆಯಲ್ಲಿ ಯಾವ ವಾಸ್ತು ಹೇಗಿರುತ್ತೆ ಅನ್ನೋದೆಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನಮ್ಮ ಮನೆ ಒಂದು ಏಳಿಗೆ ಆಗಬೇಕು ಅಂತ ನೀವೇನಾದರೂ ಬಯಸೋದಾದರೆ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಆವಾಗ ನೀವು ಸೆಂಟರ್ ಏನಾದರೂ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ, ನಿಮಗೆ ಕೆಲವೊಂದು ಟಿಪ್ಸ್ನ ಹೇಳಿದಾಗ ಅದು ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಸೊ ಮನೆ ಅಂದ ತಕ್ಷಣ ಫಸ್ಟ್ ಬರೋದೇ ನಮಗೆ ಮೇನ್ ಡೋರು. ಸೊ ಮೇನ್ ಡೋರು ಯಾವಾಗ್ಲೂ ಈಸ್ಟ್ ಅಂದರೆ ಪೂರ್ವ ದಿಕ್ಕು ಕಡೆ ಇರಬೇಕು. ಈ ಥರ ಇದ್ದರೆ ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರ್ತಾ ಇರುತ್ತೆ, ಸಮೃದ್ಧಿ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ನಾವು ಅಡುಗೆನ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನಮಗೆ ಏನಾದರೂ ಇವಾಗ ಮನೆ ಪೂರ್ವ ದಿಕ್ಕು ಈಶಾನ್ಯ ಮೂಲೆಯಲ್ಲಿರಬೇಕು, ಮನೆಯ ಮೇನ್ ಡೋರು ಈಶಾನ್ಯ ಮೂಲೆಯಲ್ಲಿರಬೇಕು ಅಥವಾ ಈಸ್ಟ್ ಪೂರ್ವ ಡೈರೆಕ್ಷನ್ಗೆ ಇರಬೇಕು. ಇಲ್ಲ ಅಂತಂದರೆ ನಾರ್ತ್ ಅಂದರೆ ನಾವು ಏನು ಹೇಳ್ತೀವಿ ನಂದಿ ಬಾಗಿಲು ಅಂತ ಹೇಳ್ತೀವಲ್ಲ, ಆ ಥರನಾದರೂ ಇದ್ರೇನು ಒಳ್ಳೆಯದೇ. ಸೊ ಇವೆರಡು ಬಿಟ್ಟು ಬೇರೆ ಡೋರ್ಸ್ ಇದ್ದರೆ ಅದು ನಮಗೆ ಶ್ರೇಯಸ್ಸಲ್ಲ. ಅದರಿಂದ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸಿಂದ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ದಕ್ಷಿಣದ ಬಾಗಿಲು ಮನೆಯಲ್ಲಿ ಎರಡು ಮನೇಲಿ ಇದ್ವಿ. ಒಂದು ಬಾಡಿಗೆ ಮನೇಲಿ ಇರಬೇಕಾದ್ರೆ ಇದ್ವಿ. ಅಲ್ಲಿ ಆ ಮನೆಯಲ್ಲಿ ಅನುಭವಿಸೋಂಥ ಕಷ್ಟ ಯಾವ ಮನೆಯಲ್ಲೂ ಅನುಭವಿಸಿಲ್ಲ ಅಂತ ಹೇಳ್ಬೋದು. ಅಷ್ಟು ಕಷ್ಟ. ನಾವು ಇದ್ದಿದ್ದೆ ಒಂದೇ ತಿಂಗಳ ಮನೇಲಿ ಅಷ್ಟೇ. ಆ ಒಂದು ತಿಂಗಳಿಗೆ ಅಷ್ಟು ನರಕ ಅನುಭವಿಸ್ಬಿಟ್ಟಿದ್ವಿ ಆ ಮನೆಯಲ್ಲಿ. ಅದಕ್ಕೆ ಆ ಮನೇನ ಇಮಿಡಿಯೇಟಾಗಿ ಚೇಂಜ್ ಮಾಡಿದ್ವಿ. ಸೊ ನಮಗೆ ಬೇರೆ ವಿಧಿ ಇಲ್ಲ ಅಂತ ಹೇಳಿ ಆ ಟೈಮಲ್ಲಿ ದಕ್ಷಿಣದ ಬಾಗಿಲು ಮನೆಗಿದ್ವಿ. ನಮ್ಗೆ ಅದು ಹಾಗೆ ಬಂದಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸಲ ಬಂದು ನಾವು ಇವಾಗೇನು ಸೈಟ್ ಇದ್ದೀವಲ್ಲ, ಆ ಸೈಟಲ್ಲಿ ಹಳೆ ಮನೆ ಇತ್ತು. ಅದು ಕೂಡ ದಕ್ಷಿಣದ ಬಾಗಿಲಿಗೆ ಇತ್ತು ಹಳೆ ಮನೆಗಳು. ಆವಾಗಲೂ ಅಷ್ಟೇ ವಿಧಿ ಇಲ್ಲದೆ ಆ ಮನೆಗೆ ಹೋಗಬೇಕಾಯ್ತು. ಆವಾಗಲೂ ಕಷ್ಟಪಟ್ವಿ. ಆಮೇಲೆ ಅಲ್ಲಿಂದ ಖಾಲಿ ಮಾಡಿಕೊಂಡು ಅದನ್ನೆಲ್ಲ ಬೀಳಿಸಿ ಆಮೇಲೆ ಮನೆ ಕಟ್ಕೊಂಡಂಥದ್ದು. ಸೊ ಅದಕ್ಕೆ ಮನೆಗೆ ವಾಸ್ತು ಅನ್ನೋದು ತುಂಬಾ ಮುಖ್ಯ. ಸೊ ನಾನು ವಾಸ್ತು ಬಗ್ಗೆ ಹೇಳ್ತಾ ಇದ್ದರೆ ಕೆಲವ್ರಿಗೆ ಅನ್ನಿಸ್ಬೋದು ಏನು ಇವರು ತುಂಬ ದೊಡ್ಡದಾಗಿ ವಾಸ್ತು ಬಗ್ಗೆ ಎಲ್ಲ ಹೇಳ್ತಾರೆ ಅಂತ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ತೀನಿ ಅಷ್ಟೇನೆ. ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನಾನು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇನೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಯಾವಾಗಲೂ ನಾವು ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಅಡುಗೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯವರ ಆರೋಗ್ಯ ಕೂಡ ನಾವು ಕಾಪಾಡ್ದಂಗೆ ಆಗುತ್ತೆ. ಬೇರೆ ದಿಕ್ಕಿನ ಕಡೆ ನಾವು ಇಟ್ಕೊಂಡು ಅಡುಗೆ ಮಾಡಿದ್ರೆ ಅದರಿಂದ ಒಂದು ಎನರ್ಜಿಗಳೇನು ಪಾಸ್ ಆಗ್ತಿರುತ್ತೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮನೆಯವರ ಆರೋಗ್ಯ ಕೂಡ ಅದು ಒಳ್ಳೆಯದಲ್ಲ. ಹಾಗೆಯೇ ಮಲಗುವಂಥ ಕೋಣೆಯಲ್ಲಿ ಕನ್ನಡಿ ಇರಬಾರ್ದು. ಯಾಕಂದರೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ನಮ್ಮ ಮುಖನ ನಾವೇ ನೋಡ್ಕೊಳ್ಬಾರ್ದು. ಸೊ ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಒಂದು ಬಟ್ಟೆಯಿಂದ ಮುಚ್ಚಿಟ್ಬಿಡಿ. ಹಾಗೆಯೇ ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು. ಸೊ ಡೈನಿಂಗ್ ಹಾಲ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು. ಸೊ ಊಟ ಮಾಡಬೇಕಾದ್ರೆ ನಾವು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ನಾವು ಊಟ ಮಾಡಬೇಕು. ಸೊ ಪೂರ್ವ ದಿಕ್ಕು ಅಂತಂದರೆ ಗೊತ್ತಲ್ವ ಎಲ್ಲರಿಗೂ, ಈಸ್ಟ್ ಡೈರೆಕ್ಷನು. ಸೊ ಆ ಕಡೆ ತಿರ್ಕೊಂಡು ಅಥವಾ ಉತ್ತರದ ಕಡೆ ತಿರ್ಕೊಂಡು ನಾವು ಊಟನ ಮಾಡಬೇಕಾಗುತ್ತೆ. ಸೊ ಬೇರೆ ಯಾವುದೇ ಕಡೆ ನಾವು ತಿರ್ಕೊಂಡು ಊಟ ಮಾಡಿದ್ರೆ ಅದು ನಮಗೆ ಅನಾರೋಗ್ಯನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೇನೆ ಹಾಗೆಯೇ ಉತ್ತರ ದಿಕ್ಕು. ಸೊ ಉತ್ತರ ದಿಕ್ಕು ಅಂತಂದರೆ ಸಂಪತ್ತು ಮತ್ತು ನಮ್ಮ ಕೆರಿಯರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಈ ದಿಕ್ಕಿನಲ್ಲಿ ನಾವೇನಾದರೂ ಬುದ್ಧನ ಪ್ರತಿಮೆನ ಇರಿಸಿದ್ರೆ ಅದೃಷ್ಟ ಮತ್ತು ಆಯಸ್ಸು ಅನ್ನೋದು ಬರುತ್ತೆ. ಸೊ ಆದಷ್ಟು ನಿಮ್ಗೆ ಆ ಪ್ಲೇಸಲ್ಲಿ ಏನಾದರೂ ಜಾಗ ಇತ್ತು ಅಂತಂದರೆ ಆ ಪ್ಲೇಸಲ್ಲಿ ಒಂದು ಬುದ್ಧನ ಫೋಟೋ ಅಥವಾ ಬುದ್ಧನ ಪ್ರತಿಮೆನ ಇಟ್ಟು ಒಂದು ಆ ಪ್ಲೇಸಲ್ಲಿ ಬುದ್ಧನ ಪ್ರತಿಮೆ ಇಟ್ಟರೆ ತುಂಬಾ ಒಳ್ಳೆಯದು.
ಸೊ ಹಾಗೆಯೇ ನಾವು ಮಲಗುವಂಥ ಕೋಣೆ ಏನಿರುತ್ತೆ ಸೊ ಅಲ್ಲಿ ಏನಪ್ಪ ಅಂತಂದರೆ ನೈಋತ್ಯ ದಿಕ್ಕಿನಲ್ಲಿದ್ದರೆ ತುಂಬಾ ಒಳ್ಳೆಯದು. ಸೊ ಇದು ಯಾವಾಗಲೂ ಸಕ್ಸಸ್ನ ತಂದುಕೊಡುತ್ತೆ. ಮಲಗಬೇಕಾದ್ರೆ ತಲೆನ ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ಇಟ್ಕೊಂಡು ನಾವು ಮಲಗಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ಡೌಟು, ನಾವು ಯಾವ ಕಡೆ ತಿರ್ಕೊಂಡು ಮಲಗಬೇಕಪ್ಪ ಅಂತ ಹೇಳಿ. ಸೊ ಯಾವ ಕಡೆ ಅಂತಂದರೆ ನಮ್ಮ ತಲೆಯ ದಕ್ಷಿಣದ ಕಡೆ ಹಾಕಿ ಮಲಗಬೇಕು. ಕೆಲವ್ರು ಕೇಳ್ತಾರೆ, ಸೊ ದಕ್ಷಿಣದ ಕಡೆ ಅಂತಂದರೆ ಸತ್ತವ್ರನ್ನ ಆ ಥರ ಮಲಗಿಸಿ ಮಣ್ಣು ಮಾಡ್ತಾರಲ್ವ, ಮತ್ತು ನಾವು ಹೇಗೆ ಮಲ್ಕೊಳ್ಳೋದು ಅದೇ ಥರ ಅಂತಂದರೆ, ಸೊ ನಾವು ಆ ಕಡೆ ತಿರ್ಕೊಂಡು ಮಲಗಿದ್ರೇ ಒಳ್ಳೆಯದು. ಸೊ ಆ ಕಡೆ ತಿರ್ಕೊಂಡು ಮಲಗಬೇಕಾದ್ರೆ ನಾವು ಎದ್ದೊಳ್ಬೇಕಾದ್ರೆ ನಮ್ಮ ಬಲಗಡೆ ಸೂರ್ಯ ಇರುತ್ತೆ. ಸೊ ನಮ್ಮ ಆಪೋಸಿಟ್ಟು ಬಂದುಬಿಟ್ಟು ಉತ್ತರ ದಿಕ್ಕಿರುತ್ತೆ. ಸೊ ಮಲಗಬೇಕಾದ್ರೆ ನಾವು ರೈಟ್ ಸೈಡಿಂದ ಎದ್ದೊಳ್ತೀವಲ್ಲ, ಸೊ ಆವಾಗ ಅದು ತುಂಬಾ ಒಳ್ಳೆಯದು. ಹಾಗೆ ನಿದ್ದೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಿಟ್ಟು ನಾವು ಈ ಒಂದು ಉತ್ತರದ ಕಡೆ ತಲೆ ಹಾಕಿ ಮಲಗಬಾರ್ದು. ಹಾಗೆಯೇ ಪೂರ್ವ ದಿಕ್ಕಿಗೆ ಏನಾದರೂ ಇದ್ದರೆ ಇನ್ನೊಂದು ಆಪ್ಷನ್ ತಲೆ ಹಾಕಿ ಮಲಗ್ಬೋದು. ಸೊ ಪೂರ್ವ ದಿಕ್ಕಲ್ಲಿ ಸೊ ಹಾಗೆಯೇ ನಮ್ಮ ಒಂದು ಪೂಜಾ ರೂಮ್ ಏನಿರುತ್ತಲ್ಲ, ಸೊ ಆ ಪೂಜಾ ರೂಮು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ದೇವಮೂಲೆಯಲ್ಲಿದ್ದರೆ ತುಂಬಾ ಒಳ್ಳೆಯದು. ಸೊ ಇದು ನಮಗೆ ಒಂದು ಪಾಸಿಟಿವ್ ಎನರ್ಜಿ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ. ಸೊ ಮನೆಯ ಮಧ್ಯಭಾಗ ಏನಿರುತ್ತಲ್ವ ಅದು ಯಾವಾಗಲೂ ಖಾಲಿಯಾಗಿಟ್ಟಿರಬೇಕು. ಅಲ್ಲಿ ಯಾವುದೇ ಥರ ಭಾರವಾಗಿರೋಂಥ ವಸ್ತುಗಳನ್ನ ಇಡಬಾರ್ದು ಅಥವಾ ಗೋಡೆಗಳನ್ನ ಅಲ್ಲಿ ಇರಿಸ್ಬಾರ್ದು. ಸೊ ಮನೆಯ ಏನು ಸೆಂಟ್ರ್ ಭಾಗ ಇರುತ್ತೆ ಅಲ್ಲಿ ನಾವು ಟೀಪಾಯ್ಗಳು ಹಾಕೋತೀವಿ ಮತ್ತು ಕಾರ್ಪೆಟ್ನ ಹಾಕಿಬಿಡ್ತೀವಿ. ಸೊ ಈ ರೀತಿ ಎಲ್ಲನೂ ಮಾಡಿಬಿಟ್ಟಾಗ ಆ ಒಂದು ಎನರ್ಜಿಗಳೇನಿರುತ್ತೆ ಅದು ನಮಗೆ ಸಿಗೋದಿಲ್ಲ, ಮನೆ ಒಳಗಡೆ ಬರಲ್ಲ. ಸೊ ಹಾಗೆಯೇ ಗೋಡೆಗಳನ್ನ ಕೂಡ ನಾವು ಅಡ್ಡ ಕಟ್ಬಿಡ್ತಾರೆ ಕೆಲವೊಂದು ಸಲ, ಅದನ್ನು ಆಫ್ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಮಾಡಿದ್ರೆ ಅಲ್ಲಿ ಬರೋವಂಥ ಪಾಸಿಟಿವ್ ಎನರ್ಜಿಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಮನೆಯ ಸೆಂಟರ್ ಪಾರ್ಟ್ ಏನಿರುತ್ತೆ ಅದನ್ನು ಖಾಲಿಯಾಗಿ ಬಿಡಬೇಕಾಗತ್ತೆ. ಸೊ ಹಾಗೆಯೇ ಬಾವಿ ಅಥವಾ ನೀರಿನ ಮೂಲ ಏನಿರುತ್ತಲ್ಲ, ಸೊ ಅದು ಕೂಡ ನೈಋತ್ಯ ದಿಕ್ಕಿನಲ್ಲಿ ಇರಬಾರ್ದು. ಸೊ ಬಾವಿ ಅಥವಾ ನೀರೇನಾದರೂ ಇರಬೇಕು ಅಂತಂದರೆ ಈಶಾನ್ಯದಲ್ಲಿದ್ದರೆ ತುಂಬಾ ಒಳ್ಳೆಯದು. ಅಂದರೆ ಈಶಾನ್ಯ ಅಂತಂದರೆ ನಾರ್ತ್ ಮತ್ತು ಈಸ್ಟ್ ಕಾರ್ನರು. ಸೊ ಬೋರ್ವೆಲ್ಲೆಲ್ಲ ಕೊರೆಸೋದು ಅದೇ ಕಾರ್ನರಲ್ಲಿ, ಸಂಪೆಲ್ಲ ಇರುತ್ತಲ್ಲ ಆ ಕಾರ್ನರ್, ಅದರಲ್ಲೇ ಮಾಡಿಸಿದ್ರೆ ಒಳ್ಳೆಯದು. ಹಾಗೆಯೇ ಮೆಟ್ಟಿಲುಗಳು ಏನಿರುತ್ತೆ ಅದು ಬಂದುಬಿಟ್ಟು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಿದ್ರೆ ಒಳ್ಳೆಯದು. ಆಗ ಆ ಕಡೆ ಕಟ್ಟಿದ್ರೆ ಸೊ ಅದು ಯಾವಾಗಲೂ ಅಷ್ಟೇ ಮಧ್ಯಭಾಗಕ್ಕೆ ಬಂದರೆ ಒಳ್ಳೆಯದಲ್ಲ. ಈಶಾನ್ಯ ದಿಕ್ಕಿನಲ್ಲಂತೂ ಇರಿಸಲೇಬಾರ್ದು ಅದನ್ನು. ಆಮೇಲೆ ಟಾಯ್ಲೆಟ್ಸು ಅಷ್ಟೇ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸ್ಬೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಒಂದು ದೇವಮೂಲೆ ಅಂತ ಏನು ಹೇಳ್ತೀವಲ್ಲ, ಸೊ ಆ ಕಡೆ ಬಂದುಬಿಟ್ಟು ಟಾಯ್ಲೆಟ್ಸ್ ಇರಲೇಬಾರ್ದು ದೇವಮೂಲೆಯಲ್ಲಿ. ಆಗ ದೇವಮೂಲೆ ಯಾವಾಗಲೂ ಖಾಲಿ ಬಿಡಬೇಕು, ಅಲ್ಲಿ ಭಾರ ಎಲ್ಲ ಇಡಬಾರ್ದು. ಮತ್ತು ಗೆಸ್ಟ್ ರೂಮ್ ಏನಾದರೂ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ಸೊ ಅದನ್ನು ನೀವು ವಾಯುವ್ಯ ದಿಕ್ಕಿನಲ್ಲಿ ಇಡಿಸ್ಬೋದು ಗೆಸ್ಟ್ ರೂಮನ್ನು. ಸೊ ಮನೆ ಆಕಾರ ಏನಿರುತ್ತೆ ಯಾವಾಗಲೂ ಒಂದು ಸ್ಕ್ವಯರ್ ಶೇಪ್ ಅಂತ ಏನು ಹೇಳ್ತೀವಿ, ರೆಕ್ಟ್ಯಾಂಗಲ್ ಶೇಪ್ ಅಥವಾ ಸ್ಕ್ವಯರ್ ಶೇಪಲ್ಲಿದ್ದರೆ ಒಳ್ಳೆಯದು. ಸೊ ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು. ಮತ್ತು ಹೇಗಂದರೆ ಹಾಗೆ ಆಕಾರದಲ್ಲಿ ಮನೆಗಳನ್ನ ಕಟ್ಟಿಬಿಟ್ರೆ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಲಿವಿಂಗ್ ರೂಮ್ ಏನಿರುತ್ತಲ್ಲ, ಸೊ ಲಿವಿಂಗ್ ರೂಮ್ನ ಈ ಒಂದು ವೆಸ್ಟ್ ಡೈರೆಕ್ಷನ್ನಲ್ಲಿ ಯಾವಾಗಲೂ ನಮಗೆ ಒಂದು ನೆಮ್ಮದಿ, ಪೀಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಬುದ್ಧನ ಪ್ರತಿಮೆನ ಇರಿಸಿದ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಪೂಜಾ ಕೋಣೆ ಅಂದರೆ ನಾವು ಪೂಜಾ ರೂಮಲ್ಲಿ ಬುದ್ಧನ ಪ್ರತಿಮೆನ ಇರಿಸಿದ್ರೆ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಧ್ಯಾನ ಮಾಡ್ತಾ ಇರಬೇಕು. ಸೊ ಧ್ಯಾನ ಮಾಡ್ತಾ ಇರೋವಂಥ ಬುದ್ಧನ ಪ್ರತಿಮೆನ ಪೂಜಾ ರೂಮಲ್ಲಿ ಇಟ್ಟರೆ ಒಳ್ಳೆಯದು. ಸೊ ಬುದ್ಧನ ಪ್ರತಿಮೆಯನ್ನು ನಾವೇನಾದರೂ ಮನೆಯಲ್ಲಿ ಇಡೋದ್ರಿಂದ ವಾಸ್ತುಶಾಸ್ತ್ರ ಪ್ರಕಾರ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಶಾಂತಿ ಹಾಗೆ ನೆಗೆಟಿವ್ ಎನರ್ಜಿ ಮತ್ತು ಸಕ್ಸಸ್ ಎಲ್ಲದನ್ನು ತಂದುಕೊಡುತ್ತೆ. ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ, ಸಕ್ಸಸ್ನ ತಂದುಕೊಡುತ್ತೆ. ಸೊ ಹಾಗಾಗಿ ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು. ಸೊ ನೀವೇನಾದರೂ ಎಲ್ಲಾದರೂ ಹೋದಾಗ ತೊಗೊಂಡು ಬರಬೇಕು ಅಂತಿದ್ದರೆ, ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂತಿದ್ದರೆ ಬುದ್ಧನ ಪ್ರತಿಮೆನ ಗಿಫ್ಟ್ ಮಾಡ್ಬೋದು ಅಥವಾ ನೀವು ಕೂಡ ತೊಗೊಂಬಂದು ಇಟ್ಕೋಬೋದು. ಸೊ ಹೀಗೆ ನಾವು ಅದನ್ನು ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು.
ಹಾಗೆಯೇ ಮನೆಯ ಒಂದು ಪ್ರವೇಶ ದ್ವಾರ ಏನಿರುತ್ತಲ್ಲ, ಅಂದರೆ ಮೇನ್ ಎಂಟ್ರೆನ್ಸು. ಸೊ ಮೇನ್ ಎಂಟ್ರೆನ್ಸ್ ಯಾವಾಗಲೂ ಖಾಲಿಯಾಗೇ ಇಡಬೇಕು. ಅಂದರೆ ಅಲ್ಲಿ ಚಪ್ಪಲಿಗಳನ್ನ ಬಿಡೋದು, ಅಲ್ಲೇನೋ ಒಂದು ಬಿಂದಿಗೆಗಳನ್ನ ಇಡೋದು, ಸೊ ಇವೆಲ್ಲನೂ ಮಾಡಬಾರ್ದು. ಆ ಎಂಟ್ರೆನ್ಸ್ ಯಾವಾಗಲೂ ನೀಟಾಗಿರಬೇಕು, ಖಾಲಿಯಾಗಿರಬೇಕು. ಮನೆಯಲ್ಲಿ ಸಾಕಷ್ಟು ಬೆಳಕು ಮತ್ತು ಗಾಳಿ ಯಾವಾಗಲೂ ಚೆನ್ನಾಗಿರಬೇಕು. ಮತ್ತು ಗೋಡೆಗಳಿಗೆ ಯಾವಾಗಲೂ ತಿಳಿ ಬಣ್ಣನ ಉಪಯೋಗಿಸಿದ್ರೆ ಒಳ್ಳೆಯದು. ಮತ್ತು ಮೇನ್ ಡೋರ್ ಎಂಟ್ರೆನ್ಸ್ನ ಯಾವಾಗಲೂ ನೀಟಾಗಿ ಇರಬೇಕು. ಮನೆ ಮೇನ್ ಎಂಟ್ರೆನ್ಸ್ ಡೋರ್ ಏನಿರುತ್ತೆ ಅದಕ್ಕೆ ಅಲಂಕಾರನ ಮಾಡಿರಬೇಕು. ಸೊ ಅಲಂಕಾರ ಮಾಡೋದಷ್ಟೇ ಅಲ್ಲ, ಆ ಒಂದು ಬಾಗಿಲ ಮೇಲೆ ಓಂ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಬಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಬೋದು. ಸೊ ಈ ರೀತಿ ಹಾಕೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ಯಾವಾಗಲೂ ನಮ್ಮ ಮನೆಗೆ ಇರುತ್ತೆ. ಸೊ ಅದು ಬಂದುಬಿಟ್ಟು ಆ ಒಂದು ಚಿಹ್ನೆಗಳನ್ನ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ಚಿಹ್ನೆಗಳನ್ನ ಕೂಡ ನಾವು ಬರೀಬೋದು. ಮತ್ತು ಮನೇಲಿ ಯಾವುದಾದ್ರೂ ಮುರಿದೋಗಿರೋವಂಥದ್ದು ಹಳೆಯ ವಸ್ತುಗಳೇನಾದರೂ ಇದ್ದರೆ ಇಡಬೇಡಿ, ಅದನ್ನ ಡಿಕ್ಲಟರ್ ಮಾಡಿಬಿಡಿ. ಯಾವಾಗಲೂ ನೀರೇನಾದರೂ ಸೋರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಅದನ್ನು ರೆಡಿ ಮಾಡಿಸ್ಕೋಬೇಕು. ಮನೆ ಸುತ್ತ ಯಾವಾಗಲೂ ಒಂದು ಗಿಡ ಮರಗಳು ಮತ್ತು ಗಿಡಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದ ಕೂಡ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಮಳೆ ನೀರೇನಾದರೂ ಬರ್ತಿದೆ ಅಂತಂದರೆ ಅದು ಈಶಾನ್ಯ ಮೂಲೆಯಿಂದನೇ ಹರ್ಕೊಂಡು ಉತ್ತರದ ಕಡೆ ಹೋದರೆ ಒಳ್ಳೆಯದು. ಆ ರೀತಿ ನೀರು ಹರ್ಕೊಂಡು ಹೋಗೋದು. ಮತ್ತು ದೇವ್ರ ಮನೆಯಲ್ಲಿ ಯಾವಾಗಲೂ ಜಾಸ್ತಿ ಫೋಟೋಗಳನ್ನ ಇಟ್ಕೋಬೇಡಿ. ಏನಾದರೂ ಒಂದೇ ದೇವ್ರದ್ದು 3-4 ಫೋಟೋಗಳಿತ್ತು ಅಥವಾ ವಿಗ್ರಹಗಳಿತ್ತು ಅಂದರೆ ಇಮಿಡಿಯೇಟಾಗಿ ತೆಗೆದುಬಿಡಿ. ಮತ್ತು ಲಕ್ಷ್ಮೀ ದೇವಿಯ ಒಂದು ವಿಗ್ರಹ ಅಥವಾ ಮೂರ್ತಿ ನಿಮ್ಮ ಮನೇಲಿತ್ತು ಅಂದರೆ ಅದು ಕಮಲದ ಹೂವಿನ ಮೇಲೆ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು. ಒಡೆದೋಗಿರೋಂಥ ಕನ್ನಡಿಗಳು ಮನೇಲಿ ಇಟ್ಕೊಳ್ಬಾರ್ದು. ಸೊ ಇದರಿಂದ ಮನೆಯಲ್ಲಿ ಇರೋಂಥ ಸದಸ್ಯರಿಗೆ ಅದರಿಂದ ಜಾಸ್ತಿ ಕಷ್ಟಗಳು, ಹಾಗೆಯೇ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮನಸ್ತಾಪಗಳಾಗುತ್ತೆ, ಜಗಳಗಳಾಗ್ತಾ ಇರುತ್ತೆ. ಮತ್ತು ಬೆಡ್ರೂಮು, ದೇವ್ರ ಕೋಣೆ ಅಥವಾ ಅಡುಗೆ ಮನೆ ಒಂದೇ ಟಾಯ್ಲೆಟು ಒಂದೇ ಗೋಡೆ ಹಂಚ್ಕೊಂಡಿರಬಾರ್ದು. ಸೊ ಇದರಿಂದ ಕೂಡ ಜಾಸ್ತಿ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಮತ್ತು ಬೆಡ್ರೂಮ್ ಮತ್ತು ಟಾಯ್ಲೆಟು ಒಂದೇ ಗೋಡೆನ ಹಂಚ್ಕೊಂಡ್ರೆ ಮನೆ ಇಲ್ಲಿರೋಂಥ ವಾಸ ಮಾಡೋರಿಗೆ ಕೆಟ್ಟ ಕನಸುಗಳಂತೂ ಜಾಸ್ತಿ ಆಗ್ತಾ ಇರುತ್ತೆ. ಮನೆ ಬಾತ್ರೂಮನ್ನು ಯಾವಾಗಲೂ ವಾಯುವ್ಯ ದಿಕ್ಕಿನಲ್ಲಿ ನೆನೆಸಿದ್ರೆ ತುಂಬಾ ಒಳ್ಳೆಯದು. ಸೊ ಗಡಿಯಾರ ಯಾವಾಗಲೂ ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕು. ಆ ರೀತಿ ಬರೋ ಥರ ನೋಡಿಕೊಂಡು ಗಡಿಯಾರನ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಮನೇಲಿ ಎಲ್ಲ ಗಡಿಯಾರಗಳು ಒಂದೇ ಟೈಮನ್ನು ತೋರಿಸ್ಬೇಕು. ಸೊ ಒಂದೊಂದು ಗಡಿಯಾರ ಒಂದೊಂದು ಟೈಮನ್ನು ತೋರಿಸಿದ್ರೆ ಅದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮನೆಯಲ್ಲಿ ಎಷ್ಟೇ ಗಡಿಯಾರಗಳಿದ್ದರೂ ಎಲ್ಲ ಗಡಿಯಾರಗಳು ಒಂದೇ ಟೈಮನ್ನು ನೋಡೋ ಥರ, ಒಂದೇ ಟೈಮನ್ನು ತೋರಿಸೋ ಥರ ಇಟ್ಕೋಬೇಕು. ಹಾಗೆ ಗಡಿಯಾರ ನೀವು ರೂಮ್ ಮೇಲೆ ಏನಾದರೂ ಹಾಕಿದ್ದೀರಾ ಅಂತಂದರೆ ಅದನ್ನು ಕೆಳಗಡೆ ಓಡಾಡಬಾರ್ದು. ಸೊ ರೂಮ್ ಮೇಲೆ ಹಾಕಿದರೆ ಪಕ್ಕದ ರೂಮ್ ಡೋರ್ ಏನಿರುತ್ತೆ ಅದ್ರ ಪಕ್ಕದಲ್ಲಿ ಹಾಕ್ಕೊಳ್ಳಿ. ಸೊ ಕ್ಲಾಕ್ ಸಮಯ ಒಂದು ವಾಚ್ ಕೆಳಗಡೆ ನಡಿಬಾರ್ದು. ಸೊ ಆ ರೀತಿ ನಡೆದ್ರೆ ಅದು ಹೇಗೆ ಟೈಮ್ ತಿರುಗಿಸ್ತಾ ಇರುತ್ತೆ ಹಾಗೆ ನಮ್ಮ ಲೈಫ್ ಕೂಡ ತಿರುಗ್ತಾ ಇರುತ್ತೆ. ಸೊ ಬಾಗಿಲುಗಳು ಏನಿರುತ್ತೆ ಅದು ಯಾವಾಗ್ಲೂ ಒಂದು ಈವನ್ ನಂಬರ್ಸಲ್ಲಿ ಇದ್ದರೆ ಒಳ್ಳೆಯದು. ಸೊ 2, 4 ಈ ರೀತಿ. ಮತ್ತು 4 ದಿಕ್ಕುಗಳು ಇರೋ ಅಂಥ ಒಂದು 4 ದಿಕ್ಕಿನಲ್ಲಿ ಏನಾದರೂ ರೋಡ್ ಏನಾದರೂ ಬಂತು ಅಂತಂದರೆ ಸೊ ಅದು ಒಂದು ಒಳ್ಳೆ ಆಯ್ಕೆ ಅಂತಲೇ ಹೇಳ್ಬೋದು ಆ ಒಂದು ಮನೆಗಳಿಗೆ. ಸೊ ಇದೆಲ್ಲನೂ ಒಂದಷ್ಟು ವಾಸ್ತುಶಾಸ್ತ್ರಗಳು ಶ್ರೀಮಂತರ ಮನೆಯ ಗುಟ್ಟುಗಳು ಅಂತ ಕೂಡ ನಾವು ಹೇಳ್ಬೋದು. ಯಾಕಂದರೆ ಯಾವಾಗ್ಲೂ ಶ್ರೀಮಂತರು ಏನು ಮಾಡ್ತಾರೆ ಅಂದರೆ ಅವರೊಂದಷ್ಟು ನಿಯಮಗಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಎಲ್ಲಿ ಅದು ಯಾರಿಗೂ ಹೇಳೋದಿಲ್ಲ ಅವರು ಕೆಲವೊಂದು ಸೀಕ್ರೆಟ್ಸ್ನ. ಅದಕ್ಕೋಸ್ಕರನೇ ಹಾಗೆಯೇ ಅವರ ಒಂದು ಮನೆಗಳಲ್ಲಿ ಓಡೋವಂಥ ಕುದುರೆಗಳನ್ನ ಇಟ್ಕೊಳ್ಳೋದು, ಮತ್ತು ದುಡ್ಡು ಇರೋ ಅಂಥ ಒಂದು ಫೋಟೋ ಫ್ರೇಮ್ಸ್ನ ಇಟ್ಕೊಳ್ಳೋಂಥದ್ದು, ಮತ್ತು ಡಾಲರ್ಸ್ ಎಲ್ಲ ಇರುತ್ತಲ್ಲ ಅಮೇರಿಕನ್ ಡಾಲರ್ಸು ಅದಿರೋಂಥ ಒಂದು ಫೋಟೋ ಫ್ರೇಮ್ನ ಇಟ್ಕೊಳ್ಳೋಂಥದ್ದು. ಸೊ ಈ ರೀತಿ ಎಲ್ಲ ಇಟ್ಕೊಂಡ್ರೆ ಅದೆಲ್ಲ ಏನಾಗುತ್ತೆ ಅಂದರೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಅಟ್ರಾಕ್ಷನ್ ಆಗಿ ನಮ್ಮ ಮನೆ ಒಳಗಡೆ ಕೂಡ ಒಂದು ವೆಲ್ತ್ ಫ್ಲೋ ಅನ್ನೋದು ಇರುತ್ತೆ. ಹಾಗೆಯೇ ಎಲ್ಲದಕ್ಕೂ ಒಂದು ವಾಸ್ತುದೋಷ ಪಿರಮಿಡ್ ಅಂತ ಸಿಗುತ್ತೆ. ಸೊ ಅದೇನಾದರೂ ಇಟ್ಕೊಂಡ್ರೆ ನಮ್ಮ ಮನೇಲಿ ಏನೇ ವಾಸ್ತುದೋಷ ಇದ್ದರೂ ಕೂಡ ಅದೆಲ್ಲನೂ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಗೆ ಇನ್ನೂ ಅನುಕೂಲ ಇತ್ತು ಅಂತಂದರೆ ಮನೆ ಒಳಗಡೆ ನೀರು ಯಾವಾಗಲೂ ಹರಿಯೋ ಥರ ಇವೆಲ್ಲ ಮೋಟ್ರ್ಗಳಿದ್ರೆ ಬರುತ್ತೆ.
ಮೋಟ್ರ್ಗಳನ್ನ ಅಳವಡಿಸಿ ಮಾಡ್ತಾರೆ, ನೀರು ಯಾವಾಗಲೂ ಹರಿಯೋ ಥರ ಆ ರೀತಿ ಕೂಡ ನಾವು ಮಾಡ್ಕೋಬೋದು. ಸೊ ಇವೆಲ್ಲನೂ ಒಂದಷ್ಟು ಟಿಪ್ಸ್ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.